ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೆ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬಸವ ಸಂಸ್ಕೃತಿ ಅಭಿಯಾನ ಸ್ಟಾರ್ಟ್ ಆಯಿತು ಸೋಮವಾರದಿಂದ. ಇದರ ಉದ್ದೇಶ ಏನಪ್ಪ ಅಂದರೆ ಬಸವಣ್ಣವ್ರ ವಿಚಾರ ಜೊತೆಗೆ ಬಸವ ಪಥ. ಈಗ ನೀವು ನೋಡಿದರೆ ಲಿಂಗಾಯತ ಸಮುದಾಯದಿದ್ದು ಮತ್ತು ವೀರಶೈವರ ಮಧ್ಯೆಲ್ಲ ತಿಕ್ಕಾಟ ನಿರಂತರವಾಗಿ ನಡೀತಾ ಬರ್ತಾಯಿದೆ. ವೀರಶೈವರು ಎಲ್ಲರೂ ಒಂದು ಅಂತ ಹೇಳೋ ಪ್ರಯತ್ನ ಮಾಡಿದ್ರೆ ಲಿಂಗಾಯತ ಇಲ್ಲರಿ, ನಾವು ಹಿಂದೂ ಅಲ್ಲ, ನಮ್ಮದು ಲಿಂಗಾಯತ ಧರ್ಮ, ವೀರಶೈವನು ನಮ್ಮದಲ್ಲ ಅನ್ನೋಷ್ಟು ಕಠೋರವಾಗಿ ಬೇರೆ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಹಲವು ಇರ್ಬೋದು. ಇತಿಹಾಸದಲ್ಲಿ ಏನೇನು ನಡೆದು ಹೋಗಿಬಿಟ್ಟಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವು ಯಾವ ಮಟ್ಟಿಗೆ ಇವತ್ತು ಹೋಗಿ ನಿಂತಿದ್ದಾರಪ್ಪ ಅಂದ್ರೆ, ನಾವು ಕೂಡುವುದಿಲ್ಲ ಏನಪ್ಪ ಅನ್ನೋಷ್ಟು ಮಟ್ಟಿಗೆ ಕೂಡ್ಬೋದೇನೋ. ಮುಂದಿನ ದಿನಗಳು ಏನಾಗ್ತದೆ ಗೊತ್ತಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಇದು ಜಾಗೃತಿ ಯಾಕೆ ಮೂಡಿಸ್ತಾ ಇದ್ದಾರಪ್ಪ ಅಂದ್ರೆ, ಲಿಂಗಾಯತ ಧರ್ಮವನ್ನು ನಾವು ಸ್ಥಾಪಿಸ್ಕೋಬೇಕು ಅಂತ ಹಿಂದೆ 2013 ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇದು ರೆಕಮೆಂಡ್ ಮಾಡಿ ಕಳಿಸಿದ್ರು ಅವರು ಕೇಂದ್ರಕ್ಕೆ. ಆದರೆ ಕೇಂದ್ರದಲ್ಲಿದ್ದಂಥ BJP ಸರ್ಕಾರ ಅದನ್ನು ಒಪ್ಪಿಕೊಳ್ಳಲಿಲ್ಲ ಅನ್ನೋದು ಅಷ್ಟು ಗೊತ್ತಿದ್ದ ವಿಷಯ ಅದು. ಮತ್ತು ಇವನ್ನ ಈ ಹಿಂದುತ್ವ ಪ್ರತಿಪಾದನೆ ಮಾಡುವಂಥವ್ರು ಇದನ್ನು ವಿರೋಧಿಸ್ತಾರೆ. ಇಲ್ಲ, ಹಿಂದೂ ಧರ್ಮದೊಳಗೆ ಬರುತ್ತಿರುವಂಥದ್ದು ಇದು ಅಂತೇಳಿ. ಆದರೆ ಲಿಂಗ